ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಮಧುಸೂದನ್. ಈಗ ಹೆಡ್ಲೈನ್ಸ್. ಪರಸ್ತ್ರೀ ಜೊತೆ ಸಂಪರ್ಕ ಇಟ್ಟುಕೊಂಡ, ಆಕೆಯ ಮೇಲೆ ಅನುಮಾನಗೊಂಡು ಹತ್ಯೆ ಮಾಡಿಬಿಟ್ಟ. 24 ಗಂಟೆಯಲ್ಲೇ ಪೊಲೀಸ್ ಬಲೆಗೆ ಬಿದ್ದ ಕೊಲೆ ಪಾತಕಿ. ಸಾಲ ಬಡ್ಡಿ ಕಟ್ಟೋಕೆ ಮತ್ತೆ ಸಾಲ ಮಾಡಲ್ಲ, ಟೌನಲ್ಲಿ ಅಡ ಇಡಲ್ಲ, ಸ್ಪಷ್ಟೀಕರಣ ಕೊಟ್ಟರು ಮೇಯರ್ ಕಟ್ಟೆ ಸತ್ಯನಾರಾಯಣ. ಆದಾಯದ ಮೂಲಕ್ಕಾಗಿ ಶುರುವಾಗಿದೆ ಹುಡುಕಾಟ. ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದ ಬೆಸ್ಕಾಂ. ಮೈಸೂರು ರಸ್ತೆ ಮಾರ್ಗವಾಗಿ ಹೋಗಲಿದೆ ವಿದ್ಯುತ್ ಲೈನ್. ಕೊನೆಗೂ ಜ್ಞಾನ ಭಾರತಿ ಅಂಗಳಕ್ಕೆ ಬಂತು ಕರೆಂಟ್. ಒಕ್ಕಲಿಗರ ಚುನಾವಣೆಗೆ ಸಕಲ ಸಿದ್ಧತೆ. 35 ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ಚುನಾವಣೆ. ಇಲ್ಲೂ ಕೇಳಿ ಬಂದಿದೆ ಅಕ್ರಮದ ಮಾತು. ಕರೆಂಟ್ ಅವಘಡ ತಪ್ಪಿಸಲು ಸುರಕ್ಷಿತಾ ಮಾಸಾಚರಣೆ. ಬೆಸ್ಕಾಂ ಕಾರ್ಯಕ್ರಮದಲ್ಲಿ ಪುನೀತ್ ಮಾತು. ರಾಜ್ಕುಮಾರ್ ಕಾಳಜಿ ಬಗ್ಗೆ ನಟನ ಮನದಾಳ. ಆತ ಮದುವೆಯಾದವನು. ಆಕೆಗೂ ಬೇರೊಬ್ಬನ ಜೊತೆ ವಿವಾಹವಾಗಿತ್ತು. ಆದರೂ ಇಬ್ಬರ ಮಧ್ಯೆ 15 ವರ್ಷದಿಂದ ಅನೈತಿಕ ಸಂಬಂಧ ಇತ್ತು. ಆದರೆ ಆಕೆ ಇದ್ದಕ್ಕಿದ್ದಂತೆ ಮೊನ್ನೆ ಕೊಲೆಯಾಗ್ಬಿಟ್ಲು. ಇಷ್ಟಕ್ಕೂ ಆ ಕೊಲೆ ಮಾಡಿದ್ದು ಯಾರು? ಕೊಲೆ ನಡೆದಿದ್ದೇಕೆ? ನೋಡೋಣ ಬನ್ನಿ. ಈ ಫೋಟೋದಲ್ಲಿರೋನು ಕುಮಾರಸ್ವಾಮಿ ಲೇಔಟ್ ನಿವಾಸಿ ಸೈಯದ್ ಜಿಯಾವುಲ್ಲಾ. ಈತನಿಗೆ ಸುಂದರ ಸಂಸಾರ ಇದ್ರೂ ಕಳೆದ 15 ವರ್ಷಗಳಿಂದ ಶಾಹಿದಾ ಎಂಬಾಕೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ. ಈಕೆಗೂ ಮದುವೆಯಾಗಿ 3 ಮಕ್ಕಳಿದ್ದವಳೆ. ಆದ್ರೂ ಜಿಯಾವುಲ್ಲನ ಜೊತೆ ಸಂಬಂಧ ಹೊಂದಿದ್ರು. ಆತನಿಗೆ ಶಂಕೆ ಇಲ್ಲೇ ಹುಟ್ಟಿಕೊಂಡಿತು. ಆಕೆಗೆ ಬೇರೊಬ್ಬರೊಂದಿಗೆ ಅನೈತಿಕ ಸಂಬಂಧ ಇದೆ ಅಂತ ಶಂಕೆ ಮೂಡಿತ್ತು. ಆಕೆ ಬೇರೆಯವನ ಜೊತೆಗೆ ಹೋಗಿ ಬಿಟ್ರೆ 15 ವರ್ಷಗಳಿಂದ ನಾನು ಆಕೆಗೆ ಕೊಟ್ಟಿದ್ದ ಮನೆ ಹಾಗೂ ಹಣ ಮತ್ತೊಬ್ಬನ ಪಾಲಾಗುತ್ತೆ ಅಂತ ಜಿಯಾವುಲ್ಲಾ ಯೋಚಿಸಿದ. ಹೊಸ ವರ್ಷದ ಮೊದಲ ದಿನವೇ ಬರ್ಬರವಾಗಿ ಹತ್ಯೆಯನ್ನು ಮಾಡಿಬಿಟ್ಟ. ಅದು 1ನೇ ತಾರೀಕು ಸಂಜೆ ಘಟನೆ ಆಗಿದ್ದರಿಂದ ಸಾಕಷ್ಟು ಜನರಿಗೆ ಭಯಾನಕ ವಾತಾವರಣ ಅಲ್ಲಿ ಉಂಟಾಗಿತ್ತು. ಅದು ನೋಡಿ ಸುಮಾರು ಜನ ಸೇರಿದ್ರಲ್ಲಿ. ಈ ಸಂಬಂಧ ಕೂಡಲೇ ಪ್ರಕರಣವನ್ನು ನಮ್ಮ ಇನ್ಸ್ಪೆಕ್ಟ್ರು ಶೇಖರ್ ದಾಖಲು ಮಾಡಿಕೊಂಡು ನಮ್ಮ ACP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಕೃಷ್ಣ ಸಬ್ ಇನ್ಸ್ಪೆಕ್ಟ್ರು ಮತ್ತು ಮಂಜು ಹಾಗೂ ಅವ್ರ ಸ್ಟಾಫು ಅವರೊಳಗಂಟ ಒಂದು ತಂಡವನ್ನು ರಚನೆ ಮಾಡಿದ್ದು. ಅವರು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಈ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ಜಿಯಾವುಲ್ಲಾ ಹಾಗೂ ಅಯಾಜ್ ಪಾಷಾ, ಮೆಹಬೂಬ್ ಪಾಷಾ, ಇವರು 3 ಜನ ಆರೋಪಿಗಳನ್ನು ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಅವರು ದಸ್ತಗಿರಿ ಮಾಡಿದ್ದಾರೆ. ವಿಶೇಷ ಅಂದ್ರೆ ಅಪ್ಪನ ಕೃತ್ಯಕ್ಕೆ ಇಲ್ಲಿ ಮಗನೂ ಸಾಥ್ ನೀಡಿದ. ತಮ್ಮ ಮಟನ್ ಶಾಪ್ನಲ್ಲಿನ ಹುಡುಗರನ್ನು ಕೃತ್ಯಕ್ಕೆ ಬಳಸಿಕೊಂಡ. ಹಯಾಜ್, ಮೆಹಬೂಬ್ ಎಂಬಿಬ್ಬರು ಕೊಲೆ ಕೃತ್ಯದಲ್ಲಿ ಪಾಲ್ಗೊಂಡ್ರು. ಆತ ಆಕೆ ಕರ್ಕೊಂಡು ಒಂದ್ಸಾರಿ ಚನ್ನಪಟ್ಟಣ ಮತ್ತೊಂದ್ಸರಿ ತಮಿಳುನಾಡಿಗೆ ಹೋಗ್ತಾನೆ. ಅಲ್ಲೇನಾರ ಮಾಡಿ ಆಕೆಗೆ ಸಾಯಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಕರ್ಕೊಂಡು ಹೋಗ್ತಾನೆ. ಬಟ್ ಅವನಿಗೆ ಆ ಥರ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೊನೆಗೆ ಇಲ್ಲಿ ವಾಪಸ್ ಬಂದು ಅದೇ ಅಂಗಡಿಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇತರ 2 ಆರೋಪಿಗಳನ್ನು ಕರ್ಕೊಂಡು ಬಂದು ಅವ್ರ ಜೊತೆ ಸೇರಿಕೊಂಡು ಅವನ ಸ್ಥಳಕ್ಕೆ ಬಂದಾಗ ಜಗಳ ಮಾಡಿ ಉದ್ದೇಶಪೂರ್ವಕವಾಗಿ ಆಟೋ ಕೆಳಗಡೆ ಇಳಿಸಿ ಆಕೆಗೆ ಚಾಕುವಿನಿಂದ ಕುತ್ತಿಗೆ ಮತ್ತು ಹೊಟ್ಟೆಗೆ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ರು. ಬನಶಂಕರಿ ಪೊಲೀಸರು 24 ಗಂಟೆಯಲ್ಲಿ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ರು. ತಲೆ ಮರೆಸಿಕೊಂಡಿರುವ ಮತೀನ್ಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ವ್ಯಕ್ತಿಯೊಬ್ಬ ತನ್ನ ಹೆಂಡತಿಯ ಪ್ರಿಯಕರನಿಂದ ಚೂರಿಯಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಘಟನೆ ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯಲ್ಲಿ ನಡೆದಿದೆ. 1.5 ವರ್ಷದ ಹಿಂದೆ ರಮೇಶ್ ಮತ್ತು ವಿದ್ಯಾ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಇತ್ತೀಚೆಗೆ ವಿದ್ಯಾ ಸಂತೋಷ್ ಎನ್ನುವ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಇತ್ತೀಚೆಗೆ 4 ತಿಂಗಳ ಹಿಂದೆ ಸಂತೋಷ್ನೊಂದಿಗೆ ವಿದ್ಯಾ ಪರಾರಿಯಾಗಿದ್ಲು. ಈ ಪ್ರಕರಣ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಅವರಿಬ್ಬರ ನಡುವೆ ಸಂಧಾನ ಕೂಡ ನಡೆದಿತ್ತು ಎಂದು ಕುಟುಂಬಸ್ಥರು ಆರೋಪ. ಆದರೆ ನಿನ್ನೆ ರಾತ್ರಿ ಅದೇನಾಯ್ತೋ ಗೊತ್ತಿಲ್ಲ, ಗಂಡ ರಮೇಶ್ನಿಗೆ ಸಂತೋಷ್ ಚೂರಿಯಿಂದ ಇರಿದಿದ್ದಾನೆ ಎಂದು ವಿದ್ಯಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಸದ್ಯಕ್ಕೆ ಸಂತೋಷ್ ಪರಾರಿಯಾಗಿದ್ದು ಆತನ ಪತ್ತೆಗೆ ಬ್ಯಾಟರಾಯನಪುರ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನನ್ನೇ ಕೊಲೆ ಮಾಡಿರೋ ಘಟನೆ ಭಾರತೀನಗರದ ಬಂಬೂ ಬಜಾರ್ನಲ್ಲಿ ನಡೆದಿದೆ. ದಾವಣಗೆರೆ ಮೂಲದ 22 ವರ್ಷದ ಐಸ್ ಕ್ರೀಮ್ ವ್ಯಾಪಾರಿ ಪ್ರವೀಣ್ ಕುಮಾರ್ ಕೊಲೆಯಾದ ವ್ಯಕ್ತಿ. ಈತನ ಸ್ನೇಹಿತ ನಿಯಾಜ್ ಎಂಬಾತ ಕೊಲೆಗೈದ ಆರೋಪಿ. ಬೈಕ್ ವಿಚಾರವಾಗಿ ಈ ಕೊಲೆ ನಡೆದಿದೆ.
ಟ್ಯಾನರಿ ರಸ್ತೆಯಲ್ಲಿರೋ ತನ್ನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಿಯಾಸ್ ಪ್ರವೀಣ್ ಕುಮಾರ್ ಬೈಕನ್ನು ತೆಗೆದುಕೊಂಡು ಹೋಗಿದ್ದ. ಆದರೆ ಬೈಕನ್ನು ನಿಯಾಸ್ ತನ್ನ ಸ್ವಂತ ಊರಾದ ಮಾಗಡಿ ರಸ್ತೆಯ ಅಂಚೆಪಾಳ್ಯಕ್ಕೆ ತೆಗೆದುಕೊಂಡು ಹೋಗಿ ಬೈಕ್ನ ಇಂಜಿನ್ ಸೀಸ್ ಮಾಡಿಸಿದ್ದ. ಬಳಿಕ ಪ್ರವೀಣ್ ಕುಮಾರ್ ಬೈಕ್ ರಿಪೇರಿಗೆಂದು 15,000 ಖರ್ಚು ಮಾಡಿದ್ದು ರಿಪೇರಿ ವೆಚ್ಚವನ್ನು ಕೊಡುವಂತೆ ಒತ್ತಾಯಿಸಿದ್ದ. ಪ್ರವೀಣ್ ಇಂದು ಮಧ್ಯಾಹ್ನ ನಿಯಾಸ್ ಬಳಿ ಹೋಗಿ ಹಣ ಕೇಳಿದಾಗ ಕೋಪದಲ್ಲಿ ಆತ ತನ್ನ ಬಳಿ ಇದ್ದ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾದ. ಕೊನೆಗೂ ಭಾರತೀನಗರ ಪೊಲೀಸರು ನಿಯಾಸ್ನನ್ನು ಬಂಧಿಸಿದ್ದಾರೆ. ಹಾಡಹಗಲೇ ಮನೆಗೆ ಕನ್ನ ಹಾಕಿದ ಕಳ್ಳರು ಚಿನ್ನಾಭರಣ ಕದ್ದೊಯ್ದ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನ ಮಿಲ್ಕ್ ಡೈರಿ ಕಾಲೋನಿ ಬಳಿ ನಡೆದಿದೆ. ಕಾರ್ ಡೀಲರ್ ಬಾಲಾಜಿ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಮನೆ ಬೀಗ ಮುರಿದು ಅಲ್ಲಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 300 ಗ್ರಾಂ ಚಿನ್ನಾಭರಣವನ್ನು ಕದ್ದೊಯ್ದಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭವನ್ನು ನೋಡಿ ಕಳ್ಳರು ಕರಾಮತ್ತು ತೋರಿದ್ದಾರೆ. ಬಾಲಾಜಿ ಪತ್ನಿ ಅನ್ನಪೂರ್ಣ 11 ಗಂಟೆಗೆ ಕೆಲಸಕ್ಕೆ ಹೋಗಿದ್ರೆ ಬಾಲಾಜಿ ಮನೆಗೆ ಬೀಗ ಹಾಕಿ ತಮ್ಮ ಸಂಬಂಧಿಕರೊಬ್ಬರನ್ನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಿಡಲು ಹೋಗಿದ್ರು. ಬಾಲಾಜಿ ಮಧ್ಯಾಹ್ನ 2 ಗಂಟೆಗೆ ವಾಪಸ್ ಬಂದು ನೋಡಿದಾಗ ಮನೆಗೆ ಕನ್ನ ಹಾಕಿರೋದು ಗೊತ್ತಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಬಾಲಾಜಿ ಅಂತ ಅವ್ರ ಮನೆ ಬಾಲಾಜಿ ಇದು ಶತಮಾನದ ಇತಿಹಾಸ ಹೊಂದಿರುವ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಗೆ ಸಕಲ ಸಿದ್ಧತೆ ಮುಗಿದಿದೆ. ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಇದೇ 5 ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಯವರೆಗೆ ಚುನಾವಣೆ ನಡೆಯಲಿದೆ. ಆದರೆ ಈ ಚುನಾವಣೆಯು ಅಕ್ರಮದ ಆರೋಪ ಮೆತ್ತಿಕೊಂಡಿದೆ. ಜನವರಿ 5ರಂದು ನಡೆಯುವ ಪ್ರತಿಷ್ಠಿತ ಸಂಘಗಳಲ್ಲೊಂದಾಗಿರುವ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಗೆ ಸಕಲ ಸಿದ್ಧತೆ ಮುಗಿದಿದೆ. ಸಂಘದ ಕಾರ್ಯಕಾರಿ ಸಮಿತಿಯ ಒಟ್ಟು 35 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ರಾಜ್ಯದ ಒಟ್ಟು 14 ಜಿಲ್ಲೆಗಳ ಸದಸ್ಯರು ಮತದಾನ ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಮುಖ್ಯ ಚುನಾವಣಾಧಿಕಾರಿಯನ್ನಾಗಿ ಬಿಸಿ ಸತೀಶ್ ಸೇರಿದಂತೆ 86 ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಈ ಚುನಾವಣೆ ನಡೆಯುತ್ತೆ. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ಭಾನುವಾರ ಮತದಾನ ನಡೆಯಲಿದೆ. ಅಂದು ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಸೋಮವಾರ ಮತ ಎಣಿಕೆ ನಡೆಯಲಿದೆ. ರಾಜ್ಯದ ಒಟ್ಟು 2,74,123 ಜನ ಸಂಘದ ಸದಸ್ಯರು ಮತ ಚುನಾವಣೆ ಮಾಡಲಿದ್ದಾರೆ. ಬೆಂಗಳೂರಿನಲ್ಲೇ ಒಟ್ಟು 1,15,373 ಜನ ಸದಸ್ಯರಿದ್ದಾರೆ. ಕಾರ್ಯಕಾರಿ ಸಮಿತಿಯ ಒಟ್ಟು 35 ನಿರ್ದೇಶಕ ಸ್ಥಾನಕ್ಕೆ ಚುನಾವಣಾ ನಡೆಯಲಿದ್ದು ಕಣದಲ್ಲಿ 254 ಜನ ಅಭ್ಯರ್ಥಿಗಳಿದ್ದಾರೆ. ರಾಜ್ಯದ 14 ಜಿಲ್ಲೆಗಳ 81 ಮತಕೇಂದ್ರಗಳಲ್ಲಿ ಮತದಾನ ನಡೆಯಲಿದೆ. ಒಟ್ಟು ಮತಗಟ್ಟೆಗಳ ಸಂಖ್ಯೆ 699. ಇನ್ನು ಮತದಾನ ದಿನದಂದು 4,260 ಜನ ಚುನಾವಣಾ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. ಭದ್ರತೆಗಾಗಿ 3,564 ಜನ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 17, ಮಂಡ್ಯ ಜಿಲ್ಲೆಯಲ್ಲಿ 24, ಹಾಸನ ಜಿಲ್ಲೆಯಲ್ಲಿ 21, ತುಮಕೂರು ಜಿಲ್ಲೆಯಲ್ಲಿ 12, ಚಿತ್ರದುರ್ಗದಲ್ಲಿ 4, ಕೋಲಾರ ಜಿಲ್ಲೆ 14, ದಕ್ಷಿಣ ಕನ್ನಡ ಜಿಲ್ಲೆ 2, ಕೊಡಗು ಜಿಲ್ಲೆ 6, ಶಿವಮೊಗ್ಗ ಜಿಲ್ಲೆ 8, ಚಿಕ್ಕಮಗಳೂರು ಜಿಲ್ಲೆ 6 ಹೀಗೆ 254 ಅಭ್ಯರ್ಥಿಗಳು ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ 35 ಸ್ಥಾನಗಳಿಗಾಗಿ. ಇಡೀ ರಾಜ್ಯದಲ್ಲಿ ಒಟ್ಟು 81 ಮತಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇನ್ನು ಈ ಚುನಾವಣೆಯಲ್ಲೂ ಅಕ್ರಮದ ಆರೋಪ ಕೇಳಿಬಂದಿದೆ. ಬೆಂಗಳೂರು ನಗರ ಮತ್ತು ಜಿಲ್ಲಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವ್ಯವಸ್ಥೆಯಾಗಿದೆ ಅಂತ ಆರೋಪಿಸಿ ಚುನಾವಣಾ ಅಭ್ಯರ್ಥಿ ಎಂಎನ್ ಪಿಳ್ಳಪ್ಪ ಎಂಬುವರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಕನ್ನಡ ವರ್ಣಮಾಲೆ ಪ್ರಕಾರ ಅಭ್ಯರ್ಥಿಗಳ ಹೆಸರಿಲ್ಲ ಹಾಗೂ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನು ಮೊದಲು ಹಾಕಲಾಗಿದೆ ಅಂತ ಪಿಳ್ಳಪ್ಪ ಆರೋಪಿಸಿದ್ದಾರೆ. ಈ ವರ್ಣಮಾಲೆಯ ಅನುಕ್ರಮವಾಗಿ ಹೆಸರುಗಳು ಕನ್ನಡ ವರ್ಣಮಾಲೆ ಅನುಸಾರ ಅನುಕ್ರಮ ಸಂಖ್ಯೆ ನಮೂದಿಸಲಾಗಿರುತ್ತದೆ ಅಂತ ಇಲ್ಲಿ ಬಂದಿದೆ. ಆದರೆ ಪ್ರತಿಯೊಂದು ಹೆಸರನ್ನು ಅವರಿಗೆ ಅನುಕೂಲ ಆಗೋ ರೀತಿ ಇಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ. ಈ ವ್ಯತ್ಯಾಸ ಆಗಿರೋದನ್ನ ಮೊದಲು ಸರಿಪಡಿಸಿ ಅಂತೇಳಿ ನಾನು ಘನ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ.
ಒಂದೇ ಹೆಸರಿನವರು ಸಾಕಷ್ಟು ಜನ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 4 ಹೆಸರು 5 ಹೆಸರು ಇರುವಂಥವ್ರಿಗೆ. ನನಗೆ ರಾಜ್ಯ ಒಕ್ಕಲಿಗರ ಸಂಘದವರು ರೂಪಿಸಿರುವಂಥ ಚುನಾವಣಾ ನಿಯಮಾವಳಿಗಳಲ್ಲಿ ಆ ರೀತಿ ಒಂದೇ ಹೆಸರಿನವರು ಬಂದಂಥ ಸಂದರ್ಭದಲ್ಲಿ ಅವರ ತಂದೆ ಹೆಸರು ಅಥವಾ ಅವರ ಊರಿನ ಹೆಸರು ನಮೂದು ಮಾಡ್ಬೋದು ಅನ್ನುವಂಥ ಒಂದು ಚುನಾವಣಾ ನಿಯಮಾವಳಿಗಳಲ್ಲಿ ಅವರು ರಚಿಸಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ರಚಿಸಿಕೊಟ್ಟಿರೋ ನಿಯಮಾವಳಿಗಳ ಅಡಿಯಲ್ಲಿಯೇ ಆ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಇನ್ನು ಕಣದಲ್ಲಿರುವ ಅಭ್ಯರ್ಥಿಗಳು ಜೋರಿನಿಂದ ಪ್ರಚಾರ ಕಾರ್ಯ ನಡೆಸಿದ್ದಾರೆ. ವಿಧಾನಸಭೆ ಚುನಾವಣೆ ಮಾದರಿಯಲ್ಲೇ ಫ್ಲೆಕ್ಸ್ ಬ್ಯಾನರ್ಗಳ ಮೂಲಕ ಪ್ರಚಾರ ನಡೆದಿದೆ. ಒಟ್ನಲ್ಲಿ ಹಣ ಬಲಾಬಲಗಳ ಪ್ರಭಾವದಿಂದ ಜಿದ್ದಾಜಿದ್ದಿನ ಕಣವಾಗಿರುವ ಚುನಾವಣೆಯಲ್ಲಿ ಜನಾಂಗದ ಹಿತ ಕಾಯುವ ಪ್ರತಿನಿಧಿಗಳು ಆಯ್ಕೆಯಾಗಲಿ ಅನ್ನೋದೇ ರಾಜ್ಯ ಒಕ್ಕಲಿಗ ಸಮುದಾಯದ ಆಶಯವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತೆ ಪೆಟ್ರೋಲ್ ಬೆಲೆಯಲ್ಲಿ 75 ಪೈಸೆ ಹಾಗೂ ಡೀಸೆಲ್ ದರದಲ್ಲಿ 50 ಪೈಸೆ ಏರಿಕೆ ಮಾಡಿದೆ. ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಲ್ಲದೆ ಪರಿಷ್ಕೃತ ದರ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಯಾಗಲಿದೆ. ಇಂಧನ ಡೀಲರ್ಸ್ಗಳ ಕಮಿಷನ್ ಹೆಚ್ಚಿಸುವುದಕ್ಕಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಇಂಧನ ಸಚಿವಾಲಯ ಸಮರ್ಥನೆ ನೀಡಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.